ವಿಕಲ್ಪೀಯ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಒಟ್ಟು 4 ಪಾಠಗಳ ಮೊದಲಿನ ಒಂದು ಬಹು ವಿಕಲ್ಪೀಯ ಪ್ರಶ್ನೆಗಳನ್ನು ನೋಡ್ಕೊಂಡಾಯ್ತು. ಇವತ್ತು 5ನೆಯ ಪಾಠ ಮೇರಾ ಬಚ್ಪನ್ ಅಂತಕ್ಕಂಥ ಒಂದು ಗದ್ಯ ಪಾಠದ ವಿಡಿಯೋದಲ್ಲಿ ಪ್ರಶ್ನೆಗಳನ್ನು ನೋಡುವ. ಇದು ಮೊದಲ ಭಾಗದ ವಿಡಿಯೋ. ಇದಕ್ಕಿಂತ ಮೊದಲಿನ ವಿಡಿಯೋಗಳನ್ನು ತಾವು ನೋಡದೇ ಇದ್ರೆ ಮೇಲೆ ಐಕಾರ್ಡ್ ಅಲ್ಲಿ SSLC ಹಿಂದಿ MCQ ಅಂತ ಒಂದು ಪ್ಲೇಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಒತ್ತಿ ಮೊದಲಿನ ಎಲ್ಲ ಒಂದು ವಿಡಿಯೋಗಳನ್ನು ನೋಡಬಹುದು. ತಾವು ಹೊಸಬರಾಗಿದ್ರೆ ದಯಮಾಡಿ ನನ್ನ ಚಾನಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಕನ್ನಡ ಮತ್ತು ಇಂಗ್ಲಿಷ್ ವಿಷಯದ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅನ್ನ ಸ್ಮಾರ್ಟ್ ವರ್ಕ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದರ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇಟ್ಟಿರ್ತೀನಿ. ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ ಆ ಒಂದು ವಿಷಯದ ವಿಡಿಯೋಗಳನ್ನ ನೋಡಬಹುದು. ತಾವು ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ. ಯಾಕಂದ್ರೆ ಟೆಲಿಗ್ರಾಮ್ದಲ್ಲಿ ನಾವು ಬಹಳಷ್ಟು ವಿಡಿಯೋಗಳ ಲಿಂಕ್ಗಳನ್ನು ಶೇರ್ ಮಾಡ್ತಾ ಇರ್ತೀವಿ ಪ್ರತಿದಿನ. ನಿಮಗೆ ಯೂಟ್ಯೂಬ್ ಕಡೆಯಿಂದ ಕೇವಲ ಒಂದು ದಿನಕ್ಕೆ 3 ನೋಟಿಫಿಕೇಶನ್ ಮಾತ್ರ ಬರುತ್ತೆ. ಆದರೆ ನಾವು ಪ್ರತಿದಿನ 5-6 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕಾಗಿ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಶನ್ ಬರೋದಿಲ್ಲ. ಅದಕ್ಕಾಗಿ ತಾವುಗಳು ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ ಅಂತ ಹೇಳ್ತಾ ಮೇರಾ ಬಚ್ಪನ್ ಅಂತಕ್ಕಂಥ ಪಾಠದ ಮೊದಲ ಭಾಗದಲ್ಲಿ 25 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ತಂದಿದ್ದೀನಿ. ನೋಡುವ. ಪ್ರಶ್ನೆ 1, ಮೇರಾ ಬಚ್ಪನ್ ಪಾಠ ಕಾ ವಿಧ ಹೇ. ಮೇರಾ ಬಚ್ಪನ್ ಪಾಠ ಯಾವ ವಿಧದಲ್ಲಿದೆ? ಎ ನಾಟಕ್, ಬಿ ಜೀವನಿ, ಸಿ ಆತ್ಮಕಥಾ, ಡಿ ಯಾತ್ರಾ ಸಾಹಿತ್ಯ. ಸರಿಯಾದ ಉತ್ತರ ಇತ್ತು ಮೇರಾ ಬಚ್ಪನ್ ಅಂತಕ್ಕಂಥ ಪಾಠದ ವಿಧ. ಅದು ಆಯ್ಕೆ ಸಿ ಆತ್ಮಕಥಾ ಅಂತಕ್ಕಂಥದ್ದು ಸರಿ. ಮುಂದಿನ ಪ್ರಶ್ನೆ, ಮೇರಾ ಬಚ್ಪನ್ ಪಾಠಕ್ಕೆ ಲೇಖಕ್ ಹೈ. ಹಾಗಾದ್ರೆ ಮೇರಾ ಬಚ್ಪನ್ ಪಾಠದ ಲೇಖಕರು ಯಾರು? ಎ ಅಬ್ದುಲ್ ಕಲಾಂ, ಬಿ ವಿಷ್ಣು ಪ್ರಭಾಕರ್, ಸಿ ಹರಿಶಂಕರ್ ಪರ್ಸಾಯಿ, ಡಿ ಡಾಕ್ಟರ್ ವಿಜಯ ಗುಪ್ತಾ. ಸೊ ಮೇರಾ ಬಚ್ಪನ್ ಅಂತಕ್ಕಂಥ ಪಾಠದ ಲೇಖಕರು ಎ ಅಬ್ದುಲ್ ಕಲಾಂ ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಅಬ್ದುಲ್ ಕಲಾಂ ಜಿ ಕಾ ಪೂರಾ ನಾಮ್ ಹೇ. ಅಬ್ದುಲ್ ಕಲಾಂ ಜಿ ಅವರ ಪೂರ್ಣ ಹೆಸರೇನು? ಎ ಅವುಲ್ ಫಕೀರ್ ಅಬ್ದುಲ್ ಕಲಾಂ, ಬಿ ಅವುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ, ಸಿ ಅವುಲ್ ಅಬ್ದುಲ್ ಕಲಾಂ, ಡಿ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ. ಕೊಟ್ಟ ಆಯ್ಕೆಗಳಲ್ಲಿ ಅಬ್ದುಲ್ ಕಲಾಂ ಅವರ ಪೂರ್ಣ ಹೆಸರು ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಅವುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ. ಮುಂದಿನ ಪ್ರಶ್ನೆ, ಅಬ್ದುಲ್ ಕಲಾಂ ಜಿ ಕಾ ಜನ್ಮ ಕಾಲ ಹೇ. ಅಬ್ದುಲ್ ಕಲಾಂ ಜಿ ಅವರ ಜನ್ಮ ವರ್ಷ ಯಾವುದು? ನೋಡುವ. ಎ 5 ಅಕ್ಟೋಬರ್ 1931, 5 ಸೆಪ್ಟೆಂಬರ್ 1930, 15 ಅಕ್ಟೋಬರ್ 1931, 15 ಅಕ್ಟೋಬರ್ 1913. ಸೊ ಅಬ್ದುಲ್ ಕಲಾಂ ಜಿ ಅವರ ಜನ್ಮ ವರ್ಷ ಬಂದ್ಬಿಟ್ಟು ಎಸ್ 15 अक्टूबर 1931, 15 अक्टूबर 1931 को अब्दुल कलाम जी का जन्म हुआ था. अगला प्रश्न है, अब्दुल कलाम जी का जन्म स्थान है. अब्दुल कलाम जी ಅವರ ಜನ್ಮ ಸ್ಥಾನ ಯಾವುದು? ಎ ಮದ್ರಾಸ್, तमिलनाडु के रामेश्वरम, बी केरल के रामेश्वरम, सी मद्रास या तमिलनाडु के पाम्बन, डी केरल के पाम्बन. ಅಬ್ದುಲ್ ಕಲಾಂ ಜಿ ಅವರ ಒಂದು ಜನ್ಮ ಸ್ಥಾನ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಮದ್ರಾಸ್, ಅದನ್ನೀಗ ತಮಿಳುನಾಡು ಅಂತ ಕರೀತಾರೆ, ರಾಮೇಶ್ವರಂ. ಮುಂದಿನ ಪ್ರಶ್ನೆ, ಅಬ್ದುಲ್ ಕಲಾಂ ಜಿ ಕೆ ಪಿತಾ ಕಾ ನಾಮ್ ಹೇ. ಅಬ್ದುಲ್ ಕಲಾಂ ಜಿ ಅವರ ತಂದೆ ಹೆಸರು? ಎ ಜಲಾಲುದ್ದೀನ್, ಬಿ ಜೈನುಲಾಬ್ದೀನ್, ಸಿ ಶಂಸುದ್ದೀನ್, ಡಿ ಇನ್ಮೆ ಸೆ ಕೋಯಿ ಭಿ ನಹಿ. ಅಬ್ದುಲ್ ಕಲಾಂ ಜಿ ಅವರ ತಂದೆ ಹೆಸರು ಬಂದ್ಬಿಟ್ಟು ಆಪ್ಷನ್ ಬಿ ಜೈನುಲಾಬ್ದೀನ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಅಬ್ದುಲ್ ಕಲಾಂ ಜಿ ಕೆ ಮಾತಾ ಕಾ ನಾಮ್ ಹೇ. ಅಬ್ದುಲ್ ಕಲಾಂ ಜಿಯರ ತಾಯಿಯ ಹೆಸರು? ಎ ಜೋಹರಾ, ಬಿ ಅಮೀನಾ, ಸಿ ಆಶಿ ಅಮ್ಮ, ಡಿ ಇನ್ಮೆ ಸೆ ಕೋಯಿ ಭಿ ನಹಿ. ಅಬ್ದುಲ್ ಕಲಾಂ ಜಿ ಅವರ ತಾಯಿಯ ಹೆಸರು ಬಂದ್ಬಿಟ್ಟು ಆಪ್ಷನ್ ಸಿ ಆಸಿ ಅಮ್ಮ, ಇದು ಸರಿ ಇತ್ತು. ಮುಂದಿನ ಪ್ರಶ್ನೆ, ಜೈನುಲಾಬ್ದೀನ್ ಕಿಸ್ ಪ್ರಕಾರ ಕೆ ವ್ಯಕ್ತಿ ಥೇ. ಹಾಗಾದ್ರೆ ಜೈನುಲಾಬ್ದೀನ್ ಯಾವ ಪ್ರಕಾರದ ವ್ಯಕ್ತಿ? ಆತನಲ್ಲಿರತಕ್ಕಂಥ ಗುಣಗಳು? ಎ इनकी औपचारिक शिक्षा नहीं हुई थी, बी उदारता की सच्ची भावना से भरे हुए थे, सी दोनों ही, डी इनमें से कोई भी नहीं. सो राइट आंसर इज सी दोनों ही. ಅಂದ್ರೆ ಜೈನುಲಾಬ್ದೀನ್ ಗುಣ ಏನಪ್ಪ ಅಂದ್ರೆ ಇವರು ಶಾಲೆಗೆ ಬಂದು ಶಿಕ್ಷಣ ಪಡೆಯಿರಲಿಲ್ಲ, ಔಪಚಾರಿಕ ಶಿಕ್ಷಣ ಆಗಿರಲಿಲ್ಲ. ಆಮೇಲೆ ಬಹಳಷ್ಟು ಉದಾರತೆಯ ಒಳ್ಳೆಯ ಗುಣಗಳು ಅವರಲ್ಲಿ ತುಂಬಿಕೊಂಡಿದ್ದವು. ಸೊ ಅದಕ್ಕಾಗಿ ಎರಡು ಹೇಳಿಕೆಗಳು ಅವರ ಒಂದು ಗುಣವನ್ನ, ಅವರ ಸ್ವಭಾವವನ್ನ ಎತ್ತಿ ತೋರಿಸ್ತವೆ. ಸೊ ಆಪ್ಷನ್ ಸಿ ದೋನೋ ಹಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ಕಲಾಂ ಬಚ್ಪನ್ ಮೇ ಕೈಸೆ ಥೇ. ಕಲಾಂ ಬಾಲ್ಯದಲ್ಲಿ ಹೇಗಿದ್ದರು? ಎ ಲಂಬೆ ಚೌಡೆ, ಬಿ ಸುಂದರ್, ಸಿ ದೋನೋ ಹಿ, ಡಿ ಇನ್ಮೆ ಸೆ ಕೋಯಿ ಭಿ ನಹಿ. ಸೊ ಚಿಕ್ಕವರಿದ್ದಾಗ ಬಾಲ್ಯರಿದ್ದಾಗ ಕಲಾಂ ಅವ್ರು ಹೇಗಿದ್ರಪ್ಪ ಅಂದ್ರೆ
ಲಂಬೆ ಚೌಡೆ ಸುಂದರ್. ಆ ಎರಡು ಹೇಳಿಕೆಗಳು ಅಂದ್ರೆ ಸಿದಲ್ಲಿ ದೋನೋಹಿ ಅಂತ ಇದೆಯಲ್ಲ, ಅದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, ಕಲಾಂ ಬಚ್ಪನ್ ಮೇ ಕಿಸ್ ಘರ್ ಮೇ ರಹತೆ ಥೆ. ಕಲಾಂ ಜಿ ಅವರು ಬಾಲ್ಯದಲ್ಲಿ ಯಾವ ಮನೆಯಲ್ಲಿ ಇರ್ತಿದ್ರು? ಎ ನಯಾ, ಬಿ ಪುರಾಣ, ಸಿ ಪುಸ್ತೈನಿ, ಡಿ ಪುರ್ಖೆ. ಸೊ ಕಲಾಂ ಜಿ ಅವರು ಬಾಲ್ಯದಲ್ಲಿ ಪುಸ್ತೈನಿ ಅಂತ ಮನೆಯಲ್ಲಿ ಇರ್ತಿದ್ರು. ಪುಸ್ತೈನಿ ಅಂದ್ರೆ ಏನಪ್ಪಾ ಅಂದ್ರೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಮನೆಯನ್ನ ಪುಸ್ತೈನಿ ಅಂತ ಕರೀತಾರೆ. ಸೊ ಪುಸ್ತೈನಿ ಘರ್ ಮೇ ರಹತೆ ಥೆ. ನೆಕ್ಸ್ಟ್ ಕ್ವಶನ್, ಕಲಾಂ ಜಿ ಕಾ ಘರ್ ರಾಮೇಶ್ವರಂ ಮೇ ಕಹಾ ಥಾ. ಸೊ ಕಲಾಂ ಜಿ ಅವರ ಮನೆ ರಾಮೇಶ್ವರಂದಲ್ಲಿ ಎಲ್ಲಿತ್ತು? ಎ ಶಿವ ಮಂದಿರ್ ಕೆ ಪಾಸ್, ಬಿ ಪುರಾನಿ ಮಸ್ಜಿದ್ ಕೆ ಪಾಸ್, ಸಿ ಮಸ್ಜಿದ್ ವಾಲಿ ಗಲಿ ಮೇ, ಯಾ ಡಿ ಇನ್ಮೇ ಸೆ ಕೋಯಿ ಭಿ ನಹಿ. ಸೊ ಕಲಾಂ ಜಿ ಅವರ ಮನೆ ರಾಮೇಶ್ವರಂದಲ್ಲಿ ಮಸ್ಜಿದ್ ವಾಲಿ ಗಲಿಯಲ್ಲಿ ಇತ್ತು. ಓಕೆ, ಸೊ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕಲಾಂ ಜಿ ಕಾ ಜೀವನ್ ಕಿಸ್ ಪ್ರಕಾರ ಬೀತಾ. ಕಲಾಂ ಜಿ ಅವರ ಜೀವನ ಹೇಗೆ ಕಳಿತು? ಎ ನಿಶ್ಚಿಂತತಾ, ಬಿ ಸಾದಗಿ, ಸಿ ದೋನೋ ಹಿ, ಡಿ ಇನ್ಮೇ ಸೆ ಕೋಯಿ ಭಿ ನಹಿ. ಕಲಾಂ ಜಿ ಅವರ ಬಾಲ್ಯ ನಿಜಕ್ಕೂ ಕೂಡ ಅವರ ಜೀವನ ಹೇಗಪ್ಪ ಅಂದ್ರೆ ಬಹಳಷ್ಟು ನಿಶ್ಚಿಂತತೆ ಮತ್ತು ಸಾದಗಿ ಅಂದ್ರ ಸರಳತೆಯಲ್ಲಿ ಕಳೆಯಿತು. ಸೊ ಆಪ್ಷನ್ ನಂಬರ್ ಸಿ ದೋನೋ ಹಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕಲಾಂ ಜಿ ಕಾ ಪುಸ್ತೈನಿ ಘರ್ ತಾ. ಹಾಗಾದ್ರೆ ಕಲಾಂ ಜಿ ಅವರ ಪಿತ್ರಾರ್ಜಿತ ಮನೆ ಹೇಗಿತ್ತು? ಎ ಚೂನೆ ಪತ್ತರ್ ಸೆ, ಬಿ ಈಟ್ ಸೆ, ಸಿ ಪಕ್ಕಾ ಔರ್ ಬಡಾ, ಯಾ ಡಿ ಉಪಯುಕ್ತ ಸಭಿ, ಯಾ ಮೇಲಿನ ಎಲ್ಲವೂ. ಸೊ ಸರಿ ಉತ್ತರ ಇತ್ತು ಉಪಯುಕ್ತ ಸಭಿ. ಅಂದ್ರೆ ಸೊ ಕಲಾಂ ಅವರು ಏನು ವಾಸಿಸ್ತಿದ್ರಲ್ಲ ಆ ಮನೆ ಹೇಗಿತ್ತಪ್ಪ ಅಂದ್ರೆ ಚೂನೆ ಪತ್ತರ್, ಈಟ್ ಅವ್ರ ಪಕ್ಕ ಅವ್ರ ಬಡ ಇವೆಲ್ಲವುಗಳಿಂದನೂ ಕೂಡ ಇತ್ತು. ಸೊ ಅದಕ್ಕಾಗಿ ಆಪ್ಷನ್ ಡಿ ಉಪಯುಕ್ತ ಸಭಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 14. ಆಸಿಯಾ ಮಾ ಕಲಾಂ ಜಿ ಕೋ ಡ್ಯಾಶ್ ಮೇ ಬಿಟಾಕರ್ ಖಾನಾ ದೇತಿ ಥಿ. ಆಸಿಯಾ ಅವರು ಕಲಾಂ ಜಿ ಅವರಿಗೆ ಎಲ್ಲಿ ಅಂದ್ರೆ ಕುಳಿತುಕೊಂಡಿಸಿ ಏನ ಮಾಡ್ತಿದ್ರಪ್ಪ ಅಂದ್ರೆ ಊಟಕ್ಕೆ ಕೊಡ್ತಿದ್ರು, ಕೂಡಿಸಿ. ಓಕೆ, ಎ ಬರಾಮದ, ಬಿ ಕಮರೆ, ಸಿ ರಸೋಯಿ, ಡಿ ಬಾಗ್. ಸೊ ಆಸಿಯಮ್ಮ ಅವರು ಪ್ರತಿನಿತ್ಯನೂ ಕೂಡ ಕಲಾಂಗೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ರಸೋಯಿ ಅಂದ್ರೆ ಅಡುಗೆ ಮನೆಯಲ್ಲಿ ಕೂಡಿಸಿ ಸೊ ಊಟಕ್ಕೆನ್ನ ಬಡಿಸ್ತಾ ಇದ್ರು. ಸೊ ಆಪ್ಷನ್ ಸಿ ರಸೋಯಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ಆಸಿಯಮ್ಮ ಕಲಾಂ ಜಿ ಕೋ ಖಾನೆ ಕೋ ಕ್ಯಾ ಕ್ಯಾ ದೇತಿ ಥಿ. ಸೊ ಆಸಿಯಮ್ಮ ಕಲಾಮನಿಗೆ ಊಟಕ್ಕೆ ಏನೇನು ಕೊಡ್ತಿದ್ರು? ಎ ಚಾವಲ್, ಬಿ ಸ್ವಾದಿಷ್ಟ ಸಾಂಬಾರ್, ಸಿ ಅಚಾರ್ ಚಟ್ನಿ, ಯಾ ಡಿ ಉಪಯುಕ್ತ ಸಭಿ. ಸೊ ಆಸಿಯಮ್ಮ ಕಲಾಂಜಿಗೆ ಊಟಕ್ಕೆ ಇವೆಲ್ಲವುಗಳನ್ನು ಕೊಡ್ತಿದ್ರು. ಚಾವಲ್, ಸ್ವಾದಿಷ್ಟ ಸಾಂಬಾರ್, ಅಚಾರ್, ಚಟ್ನಿ. ಅಚಾರ್ ಅಂದ್ರೆ ಉಪ್ಪಿನಕಾಯಿ. ಓಕೆ, ಸೊ ಆಪ್ಷನ್ ಡಿ ಉಪಯುಕ್ತ ಸಭಿ ಅಂತಕ್ಕಂಥ ಆಯ್ಕೆ ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ರಾಮೇಶ್ವರಂ ಇಸ್ಕೆ ಲಿಯೆ ಪ್ರಸಿದ್ಧೆ. ಹಾಗಾದ್ರೆ ರಾಮೇಶ್ವರಂ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ನೋಡುವ ಆಯ್ಕೆಗಳು. ಆಪ್ಷನ್ ಎ ಶಿವ ಮಂದಿರ, ಆಪ್ಷನ್ ಬಿ ಪುಸ್ತಕಾಲಯ, ಆಪ್ಷನ್ ಸಿ ಪೂಲ್, ಆಪ್ಷನ್ ಡಿ ರಾಮ ಮಂದಿರ. ಸೊ ರಾಮೇಶ್ವರಂ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಆಪ್ಷನ್ ಎ ಶಿವ ಮಂದಿರಕ್ಕಾಗಿ. ಅದು ಏನದಪ್ಪ ಅಂದ್ರೆ ಬಹಳಷ್ಟು ವಿಶ್ವವಿಖ್ಯಾತವಾಗಿದೆ, ಪ್ರಸಿದ್ಧವಾಗಿದೆ, ಧಾರ್ಮಿಕ ಸ್ಥಳ ಆಗಿದೆ ಅಂತ ಹೇಳ್ತಾರೆ ರಾಮೇಶ್ವರಂ. ನೆಕ್ಸ್ಟ್ ಕ್ವಶನ್, ಹಮಾರೆ ಘರ್ ಸೆ ಡ್ಯಾಶ್ ಮಿನಟ್ ಕಾ ಪೈದಲ್ ರಾಸ್ತಾ ಥಾ. ಈ ವಾಕ್ಯ ಅಬ್ದುಲ್ ಕಲಾಂ ಜಿ ಅವರ ಮನೆಯಿಂದ ರಾಮೇಶ್ವರಂ ಮಂದಿರಕ್ಕೆ ಹೋಗುವಾಗ ಈ ವಾಕ್ಯ ಬಂದಿದೆ. ಹಾಗಾದ್ರೆ ಅವರ ಮನೆಯಿಂದ ಎಷ್ಟು ನಿಮಿಷದ ಒಂದು ಕಾಲ್ನಡಿಗೆ ಹಾದಿ ಇತ್ತು ಅಂತ ಪ್ರಶ್ನೆನ ಕೇಳಿದ್ದಾರೆ. ಎ 5, ಬಿ 10, ಸಿ 15 या डी 20. हमारे घर से 10 मिनट का पैदल रास्ता था. ಅವರ ಮನೆಯಿಂದ ಕೇವಲ 10 ನಿಮಿಷದ ಕಾಲ್ನಡಿಗೆಯ ಹಾದಿ ಇತ್ತು ರಾಮೇಶ್ವರಂ ಮಂದಿರ ತಲುಪೋದು. ಸೊ ಬಿ 10 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, हमारे इलाके में डैश मस्जिद थी. ಇಲಾಖೆ ಅಂದ್ರೆ ಗಲಿ, ಓನಿ. ಓಕೆ, ಅವರ ಓನಿಯಲ್ಲಿ ಟಿಮ್ಟಿ ಮಸ್ಜಿದ್ ಇತ್ತು. ನೋಡುವ ಆಯ್ಕೆಗಳು. ಎ ನಯಿ, ಬಿ ಅಚ್ಚಿ, ಸಿ ಪುರಾನಿ, ಯಾ ಡಿ ಬಡಿ. ಅವರ ಇಲಾಖೆಯಲ್ಲಿ ಅವರ ಓನಿಯಲ್ಲಿ ಒಂದು ಹಳೆಯದಾಗಿರ್ತಕ್ಕಂಥ ಮಸೀದಿ ಇತ್ತು. ಸೊ ಆಪ್ಷನ್ ಸಿ ಪುರಾನಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ಕಲಾಂ ಶಾಮ್ ಕೋ ಕಿಸ್ಕೆ ಸಾಥ್ ನಮಾಜ್ ಕೆ ಲಿಯೆ ಜಾತೆ ಥೆ. ಸೊ ಕಲಾಂ ಜಿ ಅವರು ಪ್ರತಿನಿತ್ಯ ಸಂಜೆ ಯಾರ ಜೊತೆಗೆ ಪ್ರಾರ್ಥನೆಗಾಗಿ ಹೋಗ್ತಾ ಇದ್ರು? ನೋಡುವ ಆಯ್ಕೆಗಳು ಏನಿದಾವೆ ಅಂತ. ಎ ಮಿತ್ರ, ಬಿ ಪಿತಾಜಿ, ಸಿ ಪಡೋಸಿ, ಯಾ ಡಿ ಅಹಮದ್ ಜಲಾಲುದ್ದೀನ್.
ಪ್ರತಿನಿತ್ಯ ಸಂಜೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕಲಾಂ ಅವರು ತಮ್ಮ ತಂದೆಯವರ ಜೊತೆಗೆ ಪ್ರಾರ್ಥನೆಗೆ ಹೋಗ್ತಾ ಇದ್ರು. ಸೊ ಆಪ್ಷನ್ ಬಿ ಪಿತಾಜಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ರಾಮೇಶ್ವರಂ ಮಂದಿರಕ್ಕೆ ಸಬ್ಸೆ ಬಡೆ ಪೂಜಾರಿ. ಆ ರಾಮೇಶ್ವರಂ ಮಂದಿರದ ಹಿರಿಯ ಅರ್ಚಕರು ಯಾರು ನೋಡುವ. ಎ ಲಕ್ಷ್ಮಣ್ ಶಾಸ್ತ್ರಿ, ಬಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ, ಸಿ ರಾಮಾನಂದ ಶಾಸ್ತ್ರಿ, ಡಿ ಪಕ್ಷಿ ರಾಮಾನಂದ ಶಾಸ್ತ್ರಿ. ಸೊ ರಾಮೇಶ್ವರಂ ಮಂದಿರದ ಹಿರಿಯ ಅರ್ಚಕರು ಯಾರಾಗಿದ್ರಪ್ಪ ಅಂದ್ರೆ ಆಪ್ಷನ್ ಡಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಜೈನುಲಾಬ್ದೀನ್ ಕೆ ಅಭಿನ್ನ ಮಿತ್ರ. ಸೊ ಜೈನುಲಾಬ್ದೀನನ ಅಭಿನ್ನ ಅಂದ್ರೆ ಕ್ಲೋಸ್ ಫ್ರೆಂಡ್ಸ್. ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅನ್ಯೋನ್ಯವಾಗಿರ್ತಕ್ಕಂಥ ಗೆಳೆಯ ಯಾರು ನೋಡುವ. ಎ ಲಕ್ಷ್ಮಣ್ ಶಾಸ್ತ್ರಿ, ಬಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ, ಸಿ ರಾಮಾನಂದ ಶಾಸ್ತ್ರಿ, ಡಿ ಪಕ್ಷಿ ರಾಮಾನಂದ ಶಾಸ್ತ್ರಿ. ಸೊ ಜೈನುಲಾಬ್ದೀನ ಒಂದು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಆತ್ಮೀಯ ಗೆಳೆಯ ಯಾರಪ್ಪ ಅಂದ್ರೆ ಆಪ್ಷನ್ ಬಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ಮಿಲಾನ್ ಕಿಜಿಯೆ ಹೊಂದಿಸಿ ಬರೆಯಿರಿ ನೋಡುವ. ಸೊ ಫಸ್ಟಿಗೆ ಆಪ್ಷನ್ಸ್ಗಳನ್ನೆಲ್ಲ ನೋಡ್ಕೊಂಡು ಬರುವ. ಕಸ್ಬಾ ಮುಂದೆ ನಿತ್ಯ ಇದೆ, ಜೀವನ್ ಸಂಗಿನಿ ಛೋಟಾ ಶಹರ್, ರೋಜಾನಾ ಯೋಗ್ಯ, ಸಮುಚಿತ, ಪತ್ನಿ. ಇವುಗಳನ್ನು ನೋಡಿದಾಗ ಏನ್ ಅನಿಸ್ತದಪ್ಪ ಅಂದ್ರೆ ಪದಗಳ ಅರ್ಥಗಳು ಇದಾವೆ. ಸೊ ನಾವು ಹಿಂದೆ ಶಬ್ದಾರ್ಥಗಳಿದ್ದ ಅದಾವಲ್ಲ ಅಲ್ಲಿಂದ ಏನ್ ಮಾಡಿದೀವಿ ಪ್ರಶ್ನೆಯನ್ನು ಕೊಟ್ಟಿದ್ದೀವಿ ಪದಗಳ ಅರ್ಥ. ಸೊ ಎ ಕಸ್ಬಾ ಅಂದ್ರೆ ಛೋಟಾ ಶಹರ್, ದೆನ್ ಜೀವನ್ ಸಂಗಿನಿ ಅಂದ್ರೆ ಫೋರ್ತ್ ಒನ್ ಪತ್ನಿ, ರೋಜಾನಾ ಅಂದ್ರೆ ಫಸ್ಟ್ ಒನ್ ನಿತ್ಯ, ಸಮುಚಿತ ಅಂದ್ರೆ ಥರ್ಡ್ ಒನ್ ಯೋಗ್ಯ. ಸೊ ಇದ್ರ ಕೂಟ ಹೇಗಾಗ್ತದ ಅಂದ್ರೆ ಎ ಸೆಕೆಂಡ್ ಒನ್, ಬಿ ಫೋರ್ತ್ ಒನ್, ಸಿ ಫಸ್ಟ್ ಒನ್ ಅಂಡ್ ಡಿ ಥರ್ಡ್ ಒನ್. ಸೊ ಇದು ಇದರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ಮಿಲಾನ್ ಕೀಜಿಯೆ ಇದು ಕೂಡ ಹೊಂದಿಸಿ ಬರೆಯರಿದೆ. ಸೊ ಪ್ರಶ್ನೆಗಳನ್ನ ನೋಡುವ. ಬಚ್ಚಾ ಪ್ರತಿಯ, ಗಲಿ ಬಚ್ಚೆ, ಪ್ರತಿ ಪುಸ್ತಕೆ, ಪುಸ್ತಕ್ ಗಲಿಯ. ಇವು ನೋಡಿದಾಗ ಅನ್ಯ ವಚನ ಶಬ್ದಗಳಿದಾವೆ. ಸೊ ಫಸ್ಟ್ ಎಲ್ಲ ಏಕವಚನ ಇದಾವೆ, ಸೆಕೆಂಡ್ ಅಲ್ಲಿ ಮುಂದೆ ಬರೆದಿರ್ತಕ್ಕಂಥ ಎಲ್ಲವುಗಳು ಕೂಡ ಬಹುವಚನ ಶಬ್ದಗಳು ಇದಾವೆ. ಆ ಏಕವಚನ ಶಬ್ದಗಳನ್ನ ಬಹುವಚನದಿಂದ ಹೊಂದಿಸಿಯನ್ನ ಬರಿಬೇಕು. ಏನಾಗ್ತದ ಬರೆದ್ರೆ ಎಸ್ ಬಚ್ಚಾ ಸೆಕೆಂಡ್ ಒನ್ ಬಚ್ಚೆ, ಗಲಿ ಫೋರ್ತ್ ಒನ್ ಗಲಿಯ, ಪ್ರತಿ ಫಸ್ಟ್ ಒನ್ ಪ್ರತಿಯ, ದೆನ್ ಪುಸ್ತಕ್ ಥರ್ಡ್ ಒನ್ ಪುಸ್ತಕೆ. ಸೊ ಅದೇ ಒಂದು ಆಪ್ಷನ್ ಇತ್ತು. ಎ ಸೆಕೆಂಡ್ ಒನ್, ಬಿ ಫೋರ್ತ್ ಒನ್, ಸಿ ಫಸ್ಟ್ ಒನ್ ಅಂಡ್ ಡಿ ಥರ್ಡ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್ಸ್. ನೆಕ್ಸ್ಟ್ ಕ್ವಶನ್ 24, ಪೌಫಟನ ಮುಹಾವರೆ ಕಾ ಅರ್ಥ ಹೇ. ಪೌಫಟನ ಈ ಒಂದು ಮುಹಾವರೆಯ ಅರ್ಥ ಏನು. ಎ ಪಾವಫಟನ, ಬಿ ಪಾವ್ ಮೇ ದರ್ದ್, ಸಿ ಪ್ರಭಾತ ಹೋನಾ ಯಾ ಡಿ ಸಾಂಜ ಹೋನಾ. ಸೊ ಪೌಫಟನ ಅಂದ್ರೆ ಏನಪ್ಪ ಅಂದ್ರೆ ಪ್ರಭಾತ್ ಹೋನಾ ಅಂದ್ರೆ ಬೆಳಗಾಗುವುದು ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಬರೀ ಹಿಂದಿ ಅಷ್ಟೇ ಅಲ್ಲದೆ ವಿಜ್ಞಾನ, ಕನ್ನಡ, ಸಮಾಜ ವಿಜ್ಞಾನದ ಒಂದು ಬಹು ಆಯ್ಕೆ ಪ್ರಶ್ನೆಗಳ ಸರಣಿಗಳನ್ನು ಹಾಕ್ತಾ ಇದ್ದೀವಿ. ದಯಮಾಡಿ ತಾವುಗಳು ನಮ್ಮ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ. ಮತ್ತೆ ನಿಮಗೆ ಕನ್ನಡ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬೇಕಾದ್ರೆ ಸ್ಮಾರ್ಟ್ ವರ್ಕ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದರ ಚಾನಲ್ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇಟ್ಟಿರ್ತೀನಿ. ಅದನ್ನು ತಾವು ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಎರಡೂ ಚಾನಲ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಫಸ್ಟ್ ಪಾರ್ಟ್ ದ ಲಾಸ್ಟ್ ಕ್ವಶನ್ ಅನ್ನು ನೋಡುವ. 25th ಕ್ವಶನ್, ಎಸ್ ಕಾಮ್ ಆನಾ ಮುಹಾವರೆ ಕಾ ಅರ್ಥ ಹೇ. ಹಾಗಾದ್ರೆ ಕಾಮ್ ಆನಾ ಈ ಒಂದು ಮುಹಾವರೆಯ ಅರ್ಥ ಏನು. ಫಸ್ಟ್ ಒನ್ ಕಾಮ್ ಸಹಿ ಕರ್ನಾ, ಬಿ ಕಾಮ್ ಮೇ ಆನಾ, ಸಿ ಕಾಮಗಾರ ಯಾ ಡಿ ಕಾಮ್ ನಹಿ ಆನಾ. ಸೊ ಕಾಮ್ ಆನಾ ಈ ಮುಹಾವರೆಯ ಅರ್ಥ ಏನಪ್ಪಾ ಅಂದ್ರೆ ಆಪ್ಷನ್ ಬಿ ಕಾಮ್ ಮೇ ಆನಾ ಅಂತಕ್ಕಂಥದ್ದು ಸರಿ ಉತ್ತರ. ಸೊ ವಿದ್ಯಾರ್ಥಿಗಳೇ ಧನ್ಯವಾದಗಳು. ಸೊ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ, ನಿಮ್ಮ ಸ್ಟಡಿಯಲ್ಲಿ ಹೆಲ್ಪ್ ಆಗ್ತದ ಅಂತ ಅನ್ಕೊಂತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಹೆಚ್ಚು ಜನರಿಗೆ ಶೇರ್ ಮಾಡಲು ಮರೆಯದಿರಿ. ಏಕೆಂದರೆ ಹೆಚ್ಚು ವ್ಯೂ ಬಂದರೆ ಮಾತ್ರ ನಾವು ಮುಂದಿನ ಭಾಗಗಳನ್ನು ಅಪ್ಲೋಡ್ಗೆ ತಗೋತೀವಿ ಅಂತ ಹೇಳ್ತಾ ಹೆಚ್ಚು ಜನರಿಗೆ ಶೇರ್ ಮಾಡ್ತೀರಿ. ಸೊ ಸಬ್ಸ್ಕ್ರೈಬ್ ಆಗ್ತೀರಿ ಅಂತ ಆಶೆಯೊಂದಿಗೆ ಸೊ ಸಿಗುವ ಮತ್ತೆ ಮುಂದಿನ ಭಾಗದಲ್ಲಿ ಶೀಘ್ರದಲ್ಲಿ. ಥ್ಯಾಂಕ್ ಯು. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಬಹುವಿಕಲ್ಪೀಯ ಪ್ರಶ್ನೆಗಳನ್ನು 5ನೆಯ ಪಾಠ ಮೇರಾ ಬಚ್ಪನ್ ಪಾಠದ 2ನೆಯ ಭಾಗವನ್ನು ನೋಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಮೊದಲ 4 ಪಾಠಗಳ ಒಂದು MCQಗಳನ್ನು ಹಾಕಿದ್ದೀವಿ. ಸೊ ಮೇರಾ ಬಚ್ಪನ್ ಅಂತಕ್ಕಂಥ ಪಾಠದ ಮೊದಲ ಭಾಗದಲ್ಲಿ 25 MCQಗಳನ್ನು ಕೂಡ ಕೊಟ್ಟಿದ್ದೀವಿ. ಸೊ ತಾವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ಗಳಿಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಒಂದು ಸೇರಿಕೊಳ್ಳಿ ಅಂತ ಹೇಳ್ತಾ ತಡ ಮಾಡದೆ ಶುರು ಮಾಡೋಣ. ಮೇರಾ ಬಚ್ಪನ್ ಪಾಠದ 2ನೆಯ ಭಾಗದ ವಿಡಿಯೋದಲ್ಲಿ ಒಟ್ಟು 25 ಪ್ರಶ್ನೆಗಳಿದ್ದಾವೆ. ಇದು ಕಡೆಯ ಭಾಗ ವಿಡಿಯೋ.
जैनुल आब्दीन और पक्षी लक्ष्मण शास्त्री इस मामलों पर चर्चा करते थे। ಈ ಜೈನುಲ್ ಆಬ್ದೀನ್ ಆಗಿರಬಹುದು ಮತ್ತು ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಅವರು ಮಾಮ್ಲೋ ಅಂದ್ರೆ ವಿಷಯ, ಸೊ ಈ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರು. ಎ ರಾಜನೀತಿಕ್, ಬಿ ಶೈಕ್ಷಿಕ್, ಸಿ ಆಧ್ಯಾತ್ಮಿಕ್, ಡಿ ಮನೋರಂಜನ್. ಸೊ ಯಾವತ್ತೂ ಕೂಡ ಜೈನುಲ್ ಆಬ್ದೀನ್ ಆಗಿರಬಹುದು ಮತ್ತು ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಅವರು ಭೇಟಿಯಾದಾಗ ಅವರು ಮುಖ್ಯವಾಗಿ ಯಾವ ವಿಷಯಗಳ ಬಗ್ಗೆ ಚರ್ಚೆನ ಮಾಡ್ತಾ ಇದ್ರಪ್ಪ ಅಂದ್ರೆ ऑप्शन नंबर सी आध्यात्मिक इज द राइट आंसर. आध्यात्मिक. नेक्स्ट क्वेश्चन. जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो. किसने कहा है? ನೀನು ಪ್ರಾರ್ಥನೆಯನ್ನ ಮಾಡೋದ್ರಿಂದ ನಿಮ್ಮ ಶರೀರ ಇಡೀ ಒಂದು ಬ್ರಹ್ಮಾಂಡದ ಜಗತ್ತಿನ ಒಂದು ಭಾಗವಾಗಿ ಪರಿವರ್ತನೆ ಆಗ್ತದೆ. ಈ ಮಾತನ್ನು ಹೇಳಿದವರು ಯಾರು? ಎ ಅಬ್ದುಲ್ ಕಲಾಂ, ಬಿ ಜಲಾಲುದ್ದೀನ್, ಸಿ ಜೈನುಲ್ ಆಬ್ದೀನ್, ಡಿ ಶಂಸುದ್ದೀನ್. ಸೊ ಸರಿ ಉತ್ತರ ಇತ್ತು ಜೈನುಲ್ ಆಬ್ದೀನ್ ಅಂದ್ರೆ ಅಬ್ದುಲ್ ಕಲಾಂ ಜಿ ಅವರ ತಂದೆ. ನೆಕ್ಸ್ಟ್ ಕ್ವಶನ್. ಜೈನುಲ್ ಆಬ್ದೀನ್ ನಮಾಜ್ ಕೆ ಬಾದ್ ಕಹಾ ಜಾತೆ ಥೇ? ಜೈನುಲ್ ಆಬ್ದೀನ್ ಅವರು ಪ್ರತಿನಿತ್ಯ ಬೆಳಿಗ್ಗೆ ನಮಾಜ್ ಅನ್ನ ಆದ ನಂತರ ಎಲ್ಲಿ ಹೋಗ್ತಾ ಇದ್ರು ಅಂತಕ್ಕಂಥ ಪ್ರಶ್ನೆ ಇದೆ. ಆಪ್ಷನ್ಸ್ ಆರ್ ಎಸ್ ಎ ಪುಸ್ತಕಾಲಯ, ಬಿ ಘರ್, ಸಿ ನಾರಿಯಲ್ ಬಾಗ್ ಯಾ ಡಿ ಸ್ಟೇಷನ್. ಸೊ ಪ್ರತಿನಿತ್ಯ ಅವರು ಬೆಳಿಗ್ಗೆ ನಮಾಜ್ ಆದ ನಂತರ ಅವರು ತಮ್ಮ ತೆಂಗಿನ ತೋಟಕ್ಕೆ ಹೋಗ್ತಾ ಇದ್ರು. ಆಪ್ಷನ್ ಸಿ ನಾರಿಯಲ್ ಬಾಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಲಕಡಿ ಕಿ ನೌಕಾಯೆ ಬನಾನೆ ಕಾ ಕಾಮ್ ಕೌನ್ ಶುರು ಕಿಯೆ? ಸೊ ಈ ಕಟ್ಟಿಗೆಯಿಂದ ಹಡಗುಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಯಾರು ಪ್ರಾರಂಭವನ್ನ ಮಾಡ್ತಾರೆ? ಎ ಅಬ್ದುಲ್ ಕಲಾಂ, ಬಿ ಜೈನುಲ್ ಆಬ್ದೀನ್, ಸಿ ಜಲಾಲುದ್ದೀನ್, ಡಿ ಶಂಸುದ್ದೀನ್. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಪ್ಷನ್ ನಂಬರ್ ಬಿ ಜೈನುಲ್ ಆಬ್ದೀನ್ ಅಂತಕ್ಕಂಥದ್ದು. ಲಕಡಿ ಕಿ ನೌಕಾಯೆ ಬನಾನೆ ಕಾ ಕಾಮ್ ಶುರು ಕಿಯೆ ಅಬ್ದುಲ್ कलाम जी के पिताजी जैनुल आब्दीन. अगला प्रश्न है प्रश्न संख्या 30. ये नौकाएं डैश से डैश तक लाने ले जाने के काम में आती थी. ಈ ಜೈನುಲ್ ಆಬ್ದೀನ್ ಅವರು ಮಾಡಿರ್ತಕ್ಕಂಥ ಹಡಗುಗಳನ್ನ ಕಟ್ಟಿಗೆ ಹಡಗುಗಳನ್ನ ಎಲ್ಲಿಂದ ಎಲ್ಲಿಯವರೆಗೆ ತೀರ್ಥಯಾತ್ರಿಗಳನ್ನ ತರ್ತಕ್ಕಂಥ ಮತ್ತು ಒಯ್ತಕ್ಕಂಥ ಕೆಲಸಕ್ಕೆ ಅವುಗಳು ಬರ್ತಾ ಇದ್ದವು ಅಂತಕ್ಕಂಥ ಪ್ರಶ್ನೆ ಇತ್ತು. ಆಯ್ಕೆ ಎ ರಾಮೇಶ್ವರಂ ಪಾಂಬನ್, ಆಯ್ಕೆ ಬಿ ರಾಮೇಶ್ವರಂ ಮದ್ರಾಸ್, ಆಯ್ಕೆ ಸಿ ಪಾಂಬನ್ ಮದ್ರಾಸ್, ಆಯ್ಕೆ ಡಿ ರಾಮೇಶ್ವರಂ ಧನುಷ್ಕೋಡಿ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ऑप्शन नंबर डी रामेश्वरम से लेकर धनुषकोडी तक इन नौकाएं तीर्थ यात्रियों को लाने ले जाने के काम में आती थी. ಸೊ ರಾಮೇಶ್ವರಂ ನಿಂದ ಧನುಷ್ಕೋಡಿವರೆಗೆ ಅಲ್ಲಿರ್ತಕ್ಕಂಥ ತೀರ್ಥಯಾತ್ರಿಗಳನ್ನ ಒಯ್ತಕ್ಕಂಥದ್ದು ಮತ್ತು ತರ್ತಕ್ಕಂಥ ಕೆಲಸದಲ್ಲಿ ಆ ಒಂದು ಹಡಗುಗಳು ಸಹಾಯಕವನ್ನ ಮಾಡ್ತಾ ಇದ್ದವು. ನೆಕ್ಸ್ಟ್ ಕ್ವಶನ್. ಅಹಮದ್ ಜಲಾಲುದ್ದೀನ್ ಕೌನ್ ಥೆ? ಹಾಗಾದ್ರೆ ಅಹಮದ್ ಜಲಾಲುದ್ದೀನ್ ಯಾರು ನೋಡುವ. ಎ अखबारों के वितरक, बी स्थानीय ठेकेदार, सी उपयुक्त दोनों ही, या डी इनमें से कोई भी नहीं. ಸೊ ಅಹಮದ್ ಜಲಾಲುದ್ದೀನ್ ಯಾರಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಸ್ಥಾನೀಯ ठेकेदार. ಸೊ ಲೋಕಲ್ ಕಾಂಟ್ರಾಕ್ಟರ್ ಅಂತ ಕರೀತಾರೆ, ಸ್ಥಳೀಯ ಗುತ್ತಿಗೆದಾರರು ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್. ಕಲಾಂ ಕೆ ಅಂತರಂಗ ಮಿತ್ರ? ಹಾಗಾದ್ರೆ ಕಲಾಂನ ಒಬ್ಬ ಅನ್ಯೋನ್ಯವಾಗಿರ್ತಕ್ಕಂಥ ಗೆಳೆಯ, ಅಭಿನ್ನವಾಗಿರ್ತಕ್ಕಂಥ ಗೆಳೆಯ ಯಾರು ನೋಡುವ. ಎ ಅಹಮದ್, ಬಿ ಜಲಾಲುದ್ದೀನ್, ಸಿ ಶಂಸುದ್ದೀನ್, ಡಿ ಅಹಮದ್ ಜಲಾಲುದ್ದೀನ್. ಸೊ ಕಲಾಂನ ಅಂತರಂಗ ಮಿತ್ರ ಯಾರಪ್ಪ ಅಂದ್ರೆ ಆಪ್ಷನ್ ನಂಬರ್ ಡಿ ಅಹಮದ್ ಜಲಾಲುದ್ದೀನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ. ಅಹಮದ್ ಜಲಾಲುದ್ದೀನ್ ಕಲಾಂ ಕೋ ಡ್ಯಾಶ್ ಕಹಕರ್ ಪುಕಾರ್ತೆ ಥೆ? ಅಹಮದ್ ಜಲಾಲುದ್ದೀನ್ ಕಲಾಂಗೆ ಏನಂತ ಕರೀತಾ ಇದ್ದ ಅಂತ ಕೇಳಿದ್ದಾರೆ. ಎ ಅಬ್ದುಲ್, ಬಿ ಆಜಾದ್, ಸಿ ಜನವಾದಿ, ಯಾ ಡಿ ಕಲಾಂ. ಸೊ ಅಹಮದ್ ಜಲಾಲುದ್ದೀನ್ ಕಲಾಮನಿಗೆ ಸಾತ್ ಆಜಾದ್ ಅಂತ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಕರೀತಿದ್ದ. ಆಪ್ಷನ್ ಬಿ ಆಜಾದ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕಲಾಂ और जलालुद्दीन इन विषयों पर बातें करते थे? ಹಾಗಾದ್ರೆ ಅಬ್ದುಲ್ ಕಲಾಂ ಆಗಿರಬಹುದು, ಅಹಮದ್ ಜಲಾಲುದ್ದೀನ್ ಆಗಿರಬಹುದು, ಅವರಿಬ್ರು ಕೂಡ ಯಾವ ವಿಷಯದ ಕುರಿತು ಪರಸ್ಪರವಾಗಿ ಮಾತಾಡ್ತಾ ಇದ್ರು? ಎ ಶೈಕ್ಷಿಕ್, ಬಿ ರಾಜನೀತಿಕ್, ಸಿ ಮನೋರಂಜಕ್, ಯಾ ಡಿ ಆಧ್ಯಾತ್ಮಿಕ್. ಅವರಿಬ್ರು ಕೂಡ ಯಾವತ್ತೂ ಕೂಡ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಆಧ್ಯಾತ್ಮಿಕ ವಿಷಯದ ಕುರಿತಾಗಿನೇ ಏನ್ ಮಾಡ್ತಾ ಇದ್ರು, ಮಾತುಗಳನ್ನ ಹೇಳ್ತಾ ಇದ್ರು ಕಲಾಂ ಮತ್ತು ಜಲಾಲುದ್ದೀನ್. ನೆಕ್ಸ್ಟ್ ಕ್ವಶನ್. ಜಲಾಲುದ್ದೀನ್ ಕಲಾಂ ಜಿ ಕೋ ಕಿಸ್ಕೆ ಬಾರೆ ಮೇ ಬತಾತೆ ಥೆ? ಹಾಗಾದ್ರೆ ಈ ಅಹಮದ್ ಜಲಾಲುದ್ದೀನ್ ಕಲಾಮನಿಗೆ ಯಾವೆಲ್ಲ ವಿಷಯಗಳ ಕುರಿತು ಹೇಳ್ತಾ ಇದ್ದ, ಅವನಿಗೆ ತಿಳಿಸ್ಕೊಡ್ತಾ ಇದ್ದ? ಎ ಶಿಕ್ಷಿತ ವ್ಯಕ್ತಿ, ಬಿ ವೈಜ್ಞಾನಿಕ खोजों, सी समकालीन साहित्य,
ಡಿ ಉಪಯುಕ್ತ ಸಬಿ. ಸೊ ಜಲಾಲುದ್ದೀನ್ ಅಹಮದ್ ಕಲಾಮನಿಗೆ ಮೇಲಿನ ಎಲ್ಲಾ ವಿಷಯಗಳ ಕುರಿತು ಏನ್ ಮಾಡ್ತಿದ್ದಪ್ಪ ಅಂದ್ರೆ ಹೇಳ್ತಿದ್ದ. ಶಿಕ್ಷಿತ ವ್ಯಕ್ತಿಗಳಾಗಿರ್ಬೋದು, ವಿಜ್ಞಾನದಲ್ಲಿನ ಸಂಶೋಧನೆ ಆಗಿರ್ಬೋದು, ಆ ಕಾಲದ ಸಮಕಾಲೀನ ಸಾಹಿತ್ಯದ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಅಹಮದ್ ಜಲಾಲುದ್ದೀನ್ ಕಲಾಮನಿಗೆ ಮಾಡ್ತಾ ಇದ್ದ. ನೆಕ್ಸ್ಟ್ ಕ್ವಶನ್ ಈಸ್ ಉಪಯುಕ್ತ ಸಭೆ ಅಂತಕ್ಕಂಥ ಆಯ್ಕೆ ಸರಿ ಇತ್ತು, ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, ಕಲಾಂ ಕೆ ಬಾಲ್ಯಕಾಲ ಮೇ ದುರ್ಲಭ ವಸ್ತು ಥಿ. ಹಾಗಾದ್ರೆ ಕಲಾಂ ಅವರ ಬಾಲ್ಯದಲ್ಲಿ ಬಹಳಷ್ಟು ಅಪರೂಪದ ವಸ್ತುಗಳು ಯಾವುವು? ದುರ್ಲಭ ಅಂದ್ರೆ ಅಪರೂಪ. ಓಕೆ, ಎ ಖಿಲೌನೆ, ಬಿ ಪೈಸೆ, ಸಿ ಪುಸ್ತಕೆ, ಯಾ ಡಿ ಉಪಯುಕ್ತ ಸಭಿ. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಪ್ಷನ್ ಸಿ, ಪುಸ್ತಕೆ ಅಂತಕ್ಕಂಥದ್ದು ಅವರ ಬಾಲ್ಯದಲ್ಲಿ ಬಹಳಷ್ಟು ಅಪರೂಪದ ವಸ್ತುಗಳೇ ಆಗಿದ್ದವು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 37. ಇನ್ಮೇಲೆ ಕಿಸ್ಕಾ ನಿಜಿ ಪುಸ್ತಕಾಲಯ ಥಾ. ಇವರಲ್ಲಿ ಯಾರ ಒಂದು ನಿಜಿ ಪುಸ್ತಕಾಲಯ ಅಂತಂದ್ರೆ ಪರ್ಸನಲ್ ಲೈಬ್ರರಿ, ವೈಯಕ್ತಿಕ ಗ್ರಂಥಾಲಯ ಇತ್ತು ಅಂತ ಕೇಳಿದ್ದಾರೆ. ಎ ಅಹಮದ್ ಜಲಾಲುದ್ದೀನ್, ಬಿ ಅಬ್ದುಲ್ ಕಲಾಂ, ಸಿ STR ಮನಿಕಮ್, ಯಾ ಡಿ ಶಂಸುದ್ದೀನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, STR ಮಾನಿಕಮ್ ಅಂತಕ್ಕಂಥದ್ದು ಅವರ ಒಂದು ವೈಯಕ್ತಿಕ ಗ್ರಂಥಾಲಯ ಇತ್ತು. ಅಲ್ಲಿಂದನೇ ಕಲಾಂ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಪುಸ್ತಕಗಳನ್ನ ತೆಗೆದುಕೊಂಡು ಮನೆಗೆ ಹೋಯ್ತಿದ್ದ. ಅವರು ಪುಸ್ತಕನ ಓದಲಿಕ್ಕೆ ಪ್ರೇರಣೆಯನ್ನ ಕೊಡ್ತಾ ಇದ್ರು, STR ಮಾನಿಕಮ್. ನೆಕ್ಸ್ಟ್ ಕ್ವಶನ್, ಕಲಾಂ ಕೆ ಚಚೇರೆ ಭಾಯಿ. ಎ ಅಹಮದ್ ಜಲಾಲುದ್ದೀನ್, ಬಿ ಅಬ್ದುಲ್ ಕಲಾಂ, ಸಿ STR मनिकम, या डी शमसुद्दीन. द राइट ऑप्शन इज कलाम के चचेरे भाई का नाम है कि ऑप्शन नंबर डी शमसुद्दीन इज द राइट आंसर. अगला प्रश्न है, ಮುಂದಿನ ಪ್ರಶ್ನೆಗೆ ಹೋಗೋಣ. ಅಖಬಾರ್ ಏಜೆನ್ಸಿ ಕೋ ಡ್ಯಾಶ್ ಹಿ ಚಲಾತೆ ಥೆ. ಅಲ್ಲಿರ್ತಕ್ಕಂಥ ಪತ್ರಿಕೆಗಳ ವಿತರಣೆ ಕೆಲಸವನ್ನ ಇವರೊಬ್ಬರೇ ಯಾರು ಮಾಡ್ತಿದ್ರಪ್ಪ ಅಂದ್ರೆ ಹೇಳ್ತಾರೆ, ಇವರೊಬ್ಬರೇ ಅದನ್ನ ನಡೆಸಿಕೊಂಡು ಹೋಗ್ತಾ ಇದ್ರು. ಎಸ್, ಎ ಅಹಮದ್ ಜಲಾಲುದ್ದೀನ್, ಬಿ ಅಬ್ದುಲ್ ಕಲಾಂ, ಸಿ STR मनिकम, या डी शमसुद्दीन. सो अखबार एजेंसी को शमसुद्दीन अकेले ही चलाते थे. ಆ ಶಂಸುದ್ದೀನ್ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಒಬ್ಬನೇ ಆ ಅಖಬಾರ್ಗಳ ರಾಮೇಶ್ವರಂದಲ್ಲಿ ವಿತರಣೆ ಕೆಲಸವನ್ನ ಮಾಡ್ತಾ ಇದ್ದ. ನೆಕ್ಸ್ಟ್ ಕ್ವಶನ್, ರಾಮೇಶ್ವರಂ ಮೇ ಅಖಬಾರೋं की डैश प्रतियां बिकती थी. ಹಾಗಾದ್ರೆ ಆ ಒಂದು ರಾಮೇಶ್ವರಂನಲ್ಲಿ ಈ ಒಂದು ಸಮಾಚಾರ ಪತ್ರಿಕೆ, ದಿನಪತ್ರಿಕೆಗಳು ಎಷ್ಟು ಪ್ರತಿಗಳು ಮಾರಾಟವನ್ನ ಆಗ್ತಾ ಇದ್ದವು? ಎ 500, ಬಿ 100, ಸಿ 1000, या डी 5000. ಸೊ ಟೋಟಲ್ ಇರ್ತಕ್ಕಂಥದ್ದು ಉತ್ತರ ಇದೆ ಮಕ್ಕಳೇ, ಆಪ್ಷನ್ ನಂಬರ್ ಸಿ, 1000 ಪ್ರತಿಯ ಬಿಕ್ತಿ ಥಿ. 1000 ಪ್ರತಿಗಳು ಏನಾಗ್ತಿದ್ವಪ್ಪ ಅಂದ್ರೆ ರಾಮೇಶ್ವರಂನಲ್ಲಿ ಆ ಒಂದು ದಿನಪತ್ರಿಕೆಗಳು ಮಾರಾಟ ಆಗ್ತಾ ಇದ್ದವು. ನೆಕ್ಸ್ಟ್ ಕ್ವಶನ್, ಕಲಾಂ ಕೆ ಬಚ್ಪನ್ ಕೆ ಪಕ್ಕೆ ದೋಸ್ತ್. ಹಾಗಾದ್ರೆ ಕಲಾಂ ಅವರ ಬಾಲ್ಯದಲ್ಲಿರ್ತಕ್ಕಂಥ ಬಹಳಷ್ಟು ಅನನ್ಯ ಗೆಳೆಯರು ಯಾರು? ಎ ರಾಮಾನಂದ ಶಾಸ್ತ್ರಿ, ಬಿ ಅರವಿಂದನ್, ಸಿ ಶಿವಪ್ರಕಾಶ, ಡಿ ಉಪಯುಕ್ತ ಸಬಿ. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಪ್ಷನ್ ನಂಬರ್ ಡಿ, ಉಪಯುಕ್ತ ಸಬಿ ಅಂತಕ್ಕಂಥದ್ದು. ಆ ಮೇಲಿನವರು ಎಲ್ಲರೂ ಕೂಡ ರಾಮಾನಂದ್ ಶಾಸ್ತ್ರಿ ಆಗಿರ್ಬೋದು, ಅರವಿಂದನ್ ಆಗಿರ್ಬೋದು, ಶಿವಪ್ರಕಾಶ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಕಲಾಮನ ಒಂದು ಬಾಲ್ಯದಲ್ಲಿರ್ತಕ್ಕಂಥ ಅನನ್ಯ ಗೆಳೆಯರೇ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಮೇರಾ ಬಚ್ಪನ್ ಪಾಠ ಸೆ ಹಮ್ ಕಿನ್ ವಿಷಯ ಪರ್ ಪ್ರೇರಣಾ ಪಾ ಸಕ್ತೆ ಹೈ. ಈ ಮೇರಾ ಬಚ್ಪನ್ ಅಂತಕ್ಕಂಥ ಪಾಠವನ್ನ ಓದುವುದರಿಂದ ನಾವು ಯಾವ ವಿಷಯಗಳ ಕುರಿತು ಪ್ರೇರಣೆಯನ್ನ ಪಡಿಬಹುದು? ए सादगी, बी मिलजुल कर रहना, सी किताबें पढ़ने का प्रयोजन, या डी उपर्युक्त सभी. सो ऑप्शन इज डी उपर्युक्त सभी. ಅಂದ್ರೆ ಸಾದಗಿ ಅಂದ್ರೆ ಸರಳತೆ, ಮಿಲ್ಜುಲ್ ಕರ್ ರಹನಾ ಅಂದ್ರೆ ಕೂಡಿಕೊಂಡು ಇರುವುದು, ಕಿತಾಬೆ ಪಢನೆ ಕಾ ಪ್ರಯೋಜನ ಅಂದ್ರೆ ಪುಸ್ತಕಗಳನ್ನು ಓದುವುದರಿಂದ ಆಗ್ತಕ್ಕಂಥ ಪ್ರಯೋಜನಗಳ ಕುರಿತು ಸೊ ನಮಗೆ ಏನಾಗತ್ತಪ್ಪ ಅಂದ್ರೆ ಈ ಪಾಠದಿಂದ ಪ್ರೇರಣೆ ಸಿಗತ್ತೆ. ಸೊ ಆಪ್ಷನ್ ನಂಬರ್ ಡಿ, ಉಪಯುಕ್ತ ಸಭಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಮೇಶ್ವರಂ ಪ್ರಸಿದ್ಧ ಡ್ಯಾಶ್ ಹೇ. ಹಾಗಾದ್ರೆ ರಾಮೇಶ್ವರ ಅಂತಕ್ಕಂಥದ್ದು ಪ್ರಸಿದ್ಧವಾದ ಡ್ಯಾಶ್ ಅಂದ್ರೆ ಏನಿದೆ ನೋಡುವ. ಎ ಪ್ರೇಕ್ಷಣೀಯ ಸ್ಥಳ, ಬಿ ಪುರಾಣ ಗಾಂವ್, ಸಿ ತೀರ್ಥ ಸ್ಥಳ, या डी ಮನೋರಂಜನ್ ಸ್ಥಳ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ರಾಮೇಶ್ವರಂ ಪ್ರಸಿದ್ಧ ತೀರ್ಥ ಸ್ಥಳ ಹೇ. ಆಪ್ಷನ್ ಸಿ, ತೀರ್ಥ ಸ್ಥಳ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಹಮದ್ ಜಲಾಲುದ್ದೀನ್ ಕಿ ಡ್ಯಾಶ್ ಕೆ ಸಾಥ್ ಶಾದಿ ಹೋ ಗಯಿ. ಹಾಗಾದ್ರೆ ಅಹಮದ್ ಜಲಾಲುದ್ದೀನನ ಮದುವೆ ಯಾರ ಜೊತೆ ಆಗತ್ತೆ? ಎ ಅಮೀನಾ, ಬಿ ಆನಂದಿ, ಸಿ ಆಯಿಷಾ, या डी ಜೋಹರಾ. ಸೊ ಸರಿ ಉತ್ತರ ಇತ್ತು ಆಪ್ಷನ್ ನಂಬರ್ ಡಿ, ಜೋಹರಾ ಕೆ ಸಾಥ್ ಅಹಮದ್ ಜಲಾಲುದ್ದೀನ್ ಕಿ ಶಾದಿ ಹೋ ಗಯಿ. ಸೊ ಜೋಹರಾ ಅಬ್ದುಲ್ ಕಲಾಂ ಅವರ ಸೊ ದೊಡ್ಡ ಅಕ್ಕ, ಬಡಿ ಬಹನ್ ಅಂತ ಕರೀತಾರೆ, ಹಿರಿಯ ಸಹೋದರಿ. ಓಕೆ, ನೆಕ್ಸ್ಟ್ ಕ್ವಶನ್.
घर के लिए पर्यायवाची शब्द नहीं है ಕೊಟ್ಟ ಆಯ್ಕೆಗಳಲ್ಲಿ ಘರ್ ಅಂತಕ್ಕಂಥ ಶಬ್ದದ ಸಮಾನಾರ್ಥಕ ಶಬ್ದ ಅಲ್ಲ. ನೋಡುವ, ಎ ಭವನ, ಬಿ ನಿಲಯ, ಸಿ ಆಗಾರ ಯಾ ಡಿ ಆಕಾರ. ದ ರೈಟ್ ಆನ್ಸರ್ ಇಸ್ ಡಿ ಆಕಾರ ಅಂತಕ್ಕಂಥದ್ದು ಘರ್ ಶಬ್ದಕ್ಕೆ ಸಮಾನಾರ್ಥಕ ಶಬ್ದ ಅಲ್ಲ. ಮುಂದಿನ ಪ್ರಶ್ನೆ, ನಿನ್ನ ಮೇಸೆ ಅಸಂಗತ ಹೇ ಇವುಗಳಲ್ಲಿ ಯಾವುದು ಗುಂಪಿಗೆ ಸೇರಿಲ್ಲ? ಶರೀರ, ಹಾತ, ಗಾತ, ಕಾಯ. ಸೊ 4ರಲ್ಲಿ ಯಾವ ಶಬ್ದವು ಗುಂಪಿಗೆ ಸೇರಿಲ್ಲ ಅಂದ್ರೆ ಹಾತ್ ಅಂತಕ್ಕಂಥದ್ದು ಸೇರಿಲ್ಲ. ಏಕೆಂದ್ರೆ ಶರೀರ, ಗಾತ, ಕಾಯ ಆ ಮೂರು ಕೂಡ ಏನಪ್ಪಾ ಅಂತಂದ್ರೆ ಸೊ ಶರೀರದ ಪರ್ಯಾಯವಾಚಿ ಶಬ್ದಗಳು ಸಮಾನಾರ್ಥಕವಾಗಿರ್ತಕ್ಕಂಥ ಶಬ್ದಗಳು ಆಗಿದ್ದಾವೆ. ಮುಂದಿನ ಪ್ರಶ್ನೆ ನೋಡೋಣ. ಮಹಾದೇವಿ ವರ್ಮಾ ಆಧುನಿಕ್ ಮೀರಾ ಕಲಾಂ ಡ್ಯಾಶ್. ಹಾಗಾದ್ರೆ ಮಹಾದೇವಿ ವರ್ಮಾ ಅವರನ್ನ ಆಧುನಿಕ ಮೀರಾ ಅಂತ ಕರೆದ್ರೆ ಸೊ ಕಲಾಂ ಅವರನ್ನ ಏನಂತ ಕರೀತಾರೆ? ಎ ವೈಜ್ಞಾನಿಕ್, ಬಿ साधारण पुरुष, सी जनवादी राष्ट्रपति या डी शिक्षित व्यक्ति. द राइट आंसर इज ಆಪ್ಷನ್ ನಂಬರ್ ಸಿ ಜನವಾದಿ ರಾಷ್ಟ್ರಪತಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 48. ನಿಮ್ನ ಮೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾಕ್ಕೆ ಲಿಯೇ ಉದಾಹರಣೆ ಹೇ. ಕೊಟ್ಟ ಆಯ್ಕೆಗಳಲ್ಲಿ ಯಾವುದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಆಗಿದೆ? ನೋಡುವ, ಎ ದೇಖ್ನಾ, ಬಿ ಸುನಾನಾ, ಸಿ ಕರ್ನಾ, ಡಿ ಲಿಖ್ನಾ. 4 ಆಯ್ಕೆಗಳಲ್ಲಿರ್ತಕ್ಕಂಥದ್ದು ಆಪ್ಷನ್ ನಂಬರ್ ಬಿ ಸುನಾನಾ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಅದು ಪ್ರಥಮ ಪ್ರೇರಣಾರ್ಥಕ ಕ್ರಿಯೆಗೆ ಉದಾಹರಣೆಗಳು ಆಗಿದ್ದಾವೆ. ಬಾಕಿ ಎಲ್ಲಗಳು ಕೂಡ ಕ್ರಿಯಾಶಬ್ದಗಳೇ ಇದ್ದಾವೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಿಮ್ನ ಮೈಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾಕ್ಕೆ ಲಿಯೇ ಉದಾಹರಣೆ. ಇಲ್ಲಿ 4ರಲ್ಲಿನೂ ಕೂಡ ಯಾವುದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಆಗಿದೆ? ಎ ಭಿಜ್ವಾನಾ, ಬಿ ಧುಲಾನಾ, ಸಿ ದಿಲ್ವಾನಾ ಯಾ ಡಿ ಚಲ್ವಾನಾ. ಸೊ ಇಲ್ಲಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಪ್ಷನ್ ನಂಬರ್ ಬಿ ಧುಲಾನಾ ಇಸ್ ದ ರೈಟ್ ಆನ್ಸರ್. ಸೊ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆಗೆ ಧುಲಾನಾ ಅಂತಕ್ಕಂಥದ್ದು ಸರಿ ಉತ್ತರ ಇದೆ. ವಿದ್ಯಾರ್ಥಿಗಳೇ, ಕಡೆಯ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು ಹಾಗೂ ಸ್ಮಾರ್ಟ್ ವರ್ಕ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಹಿಂದಿ ಅಷ್ಟೇ ಅಲ್ಲದೆ ವಿಜ್ಞಾನ, ಸಮಾಜ ವಿಜ್ಞಾನ, ಕನ್ನಡ, ಇಂಗ್ಲಿಷ್ನಲ್ಲಿನೂ ಕೂಡ ನಾವು MCQ ಸೀರೀಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆ ಎಲ್ಲ ವಿಡಿಯೋಗಳು 2 ಯೂಟ್ಯೂಬ್ ಚಾನೆಲ್ಗಳಲ್ಲಿ ತಮಗೆ ಸಿಗ್ತವೆ. ಸೊ ಈ ದಿನದ ಕಡೆಯ ಪ್ರಶ್ನೆಗೆ ಹೋಗುವ. ಸೊ ಅಗಲ ಪ್ರಶ್ನೆ है लिखना शब्द का द्वितीय प्रेरणार्थक क्रियारूप है. लिखना ಅಂತಕ್ಕಂಥ ಶಬ್ದದ ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು? ನೋಡುವ, ಎ ಲಿಖ್, ಬಿ लिखाना, सी लेखन या डी लिखवाना. सो लिखना शब्द का द्वितीय प्रेरणार्थक है कि ऑप्शन डी लिखवाना इज द राइट आंसर. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಮೇರಾ ಬಚ್ಪನ್ ಅಂತಕ್ಕಂಥ ಪಾಠದ 2ನೇ ಭಾಗದಲ್ಲಿ 25 ಬಹುವಿಕಲ್ಪೀಯ ಪ್ರಶ್ನೆಗಳನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೆ ಮುಂದಿನ ಒಂದು ಭಾಗದಲ್ಲಿ. ಥ್ಯಾಂಕ್ ಯು.